ಹರಿಯಾಣ ರಿಜಿಸ್ಟ್ರೇಷನ್ ನ ಕಾರು, ಗುರ್ಗಾಂವ್ ರಿಜಿಸ್ಟ್ರೇಷನ್ ನ ಕಾರು, ಗುರ್ಗಾಂವ್ ನಾರ್ತ್ ರಿಜಿಸ್ಟ್ರೇಷನ್ ನ ಕಾರು. ಹಲವು ಮಾಲಕರು ಬದಲಾಗಿದ್ದಾರೆ ಈ ಕಾರಿಗೆ. ಕೊನೆಯದಾಗಿ ಕಾರನ್ನ ಖರೀದಿ ಮಾಡಿದ್ದು ತಾರಿಕ್ ಅನ್ನುವಂತ ವ್ಯಕ್ತಿ. ಈ ತಾರಿಕ್ ಜಮ್ಮು ಕಾಶ್ಮೀರದ ಪುಲ್ವಾಮಾದವನು. ಜಮ್ಮು ಕಾಶ್ಮೀರದ ಪುಲ್ವಾಮಾದ ತಾರಿಕ್. ಆತನೂ ಆ ಕಾರಲ್ಲೇ ಇದ್ನ ಗೊತ್ತಿಲ್ಲ, ಆತ ಆ ಕಾರನ್ನ ಬೇರೆಯವರಿಗೆ ಕೊಟ್ಟ ಗೊತ್ತಿಲ್ಲ. ಬಟ್ ಫರೀದಾಬಾದ್ ಇಂದ ಕಾರ್ ಬಂದಿರೋದು, ದೆಹಲಿ ಪ್ರವೇಶಿಸಿರೋದು, ದೆಹಲಿಯ ಕೆಂಪು ಕೋಟೆಯ ಕೂಗಳತೆ ದೂರದಲ್ಲಿ ಬ್ಲಾಸ್ಟ್ ಆಗಿರೋದು, ಬ್ಲಾಸ್ಟ್ ಜಾಗದಲ್ಲಿ ಸಜೀವ ಗುಂಡುಗಳು ಸಿಕ್ಕಿರೋದು, ಇದೊಂದು ಭಯೋತ್ಪಾದಕ ಕೃತ್ಯ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಇನ್ನು ದೆಹಲಿಯ ಕೆಂಪು ಕೋಟೆ ಬಳಿ ಭೀಕರ ಸ್ಫೋಟ ಸಂಭವಿಸಿತು ನಿನ್ನೆ ಸಂಜೆ. ಸ್ಫೋಟದ ಶಂಕಿತ ಉಗ್ರ ಉಮರ್ ಮೊಹಮ್ಮದ್ ಫೋಟೋ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಈ ಉಮರ್ನ ಫೋಟೋ ಸಿಕ್ಕಿದೆ, ಲಭ್ಯ ಇದೆ. ಸ್ಫೋಟವಾದ ಕಾರಲ್ಲಿ ಡಾಕ್ಟರ್ ಉಮರ್ ಅಹಮದ್ ಕೂಡ ಇದ್ದ. I-20 ಕಾರಲ್ಲಿ ಆತನೂ ಇದ್ದ, ಸತ್ತು ಹೋಗಿದ್ದಾನೆ. ನಿನ್ನೆ ಫರೀದಾಬಾದ್ನ ಅಮೋನಿಯಂ ನೈಟ್ರೇಟ್ ವಶ ಪಡೆದಂತ ಕೇಸಿಗೂ ಈ ಕೇಸಿಗೂ ಸಂಬಂಧ ಇರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಈತನೇ ಉಮರ್ ಅಹಮದ್, ಉಮರ್ ನಬಿ ಅಂತ ಕರೀತಾ ಇದ್ರಂತೆ ಈತನನ್ನ, ಉಮರ್ ಅಹಮದ್. ಈತನು ಆ ಕಾರಲ್ಲಿದ್ದ, ಕಾರು ಬ್ಲಾಸ್ಟ್ ಆಗಿದೆ, ಸತ್ತು ಹೋಗಿದ್ದಾನೆ. ಈತ ಅಮಾಯಕರನ್ನ ಬಲಿ ಪಡೆದು, ಬಡಪಾಯಿಗಳನ್ನ ಬಲಿ ಪಡೆದು. ನಾನು ಆಗ್ಲೇ ವಿವರಿಸ್ತಾ ಇದ್ದೆ, ಪಾಪ ಒಬ್ಬ ಝೊಮ್ಯಾಟೊ ಡೆಲಿವರಿ ಬಾಯ್, ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಸಿಗ್ನಲ್ ಅಲ್ಲಿ ನಿಂತಿದ್ದ ಬೈಕಲ್ ಪಾಪ ಬ್ಲಾಸ್ಟ್ ಆಗಿ ಆತನೂ ಸತ್ತು ಹೋಗಿದ್ದಾನೆ. ಎಲ್ಲಿ ಅವನೋ ಏನೋ, ಏನೇನು ಕನಸುಗಳಿತ್ತೋ ಅಂತ ಅಮಾಯಕರು, ಬಡಪಾಯಿಗಳು ಈ ಮತಾಂಧರ ದಾಳಿಗೆ ಬಲಿಯಾಗಿರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ತನಿಖೆ ಚುರುಕಾಗ್ತಾ ಇದೆ, ಯಾವ ವಿಚಾರಗಳು ಗೊತ್ತಾಗ್ತಾ ಇದೆ? ರಕ್ಷತ್, ಎಲ್ಲ ದೃಷ್ಟಿಕೋನಗಳಲ್ಲೂ ಕೂಡ ತನಿಖೆ ಆರಂಭ ಆಗಿರುವಂತದ್ದು. ಈಗಷ್ಟೇ ನಾವು ನೋಡ್ತಾ ಇದ್ವಿ, ಪೊಲೀಸರು ಕೂಡ ಒಂದೊಂದು ರೀತಿಯ ಮತ್ತೊಂದು ಕಡೆ ಭಾಗಕ್ಕೆ ಅವರನ್ನ ಭದ್ರತೆಗೆ ನಿಯೋಜನೆ ಮಾಡ್ತಾ ಇರುವಂತಹ ವಿಜುವಲ್ಸ್ ಇದು. ನಿಮಗೆ ಇನ್ನೊಂದು ಪಕ್ಕದಲ್ಲಿ ತೋರಿಸ್ತೇನೆ. ಈಗ ಆಲ್ರೆಡಿ ಅರೆಸೇನಾ ಪಡೆಗಳ ತುಕಡಿಗಳು ಈಗ ಆಲ್ರೆಡಿ ಸ್ಥಳಕ್ಕೆ ಬಂದಿರುವುದು, ಭದ್ರತೆಯ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದಿರುವಂತಹ ವಿಜುವಲ್ಸ್ ಅನ್ನ ನಾವು ನೋಡಬಹುದಾಗಿದೆ. ಪೂರ್ತಿಯಾಗಿ ಇಡೀ ಘಟನೆ ನಡೆದಂತಹ ಜಾಗವನ್ನ ಕಾರ್ಡನ್ ಆಫ್ ಮಾಡಿರುವಂತದ್ದು, ಅದರಲ್ಲೂ ಕೂಡ ಪರದೆಯನ್ನ ಕಟ್ಟಿರುವಂತದ್ದು. ಅಂದ್ರೆ 3 ಕಡೆ ಪರದೆಯನ್ನ ಕಟ್ಟಿ ತನಿಖಾ ಸಂಸ್ಥೆಗಳು ಏನಿದೆ ಆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಘಟನೆ ನಡೆದಂತಹ ಸ್ಥಳದಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತವೆ. ಪ್ರತಿ ಸಾಕ್ಷ್ಯವೂ ಕೂಡ ಅದಕ್ಕೆ ಒಂದು ವೈಜ್ಞಾನಿಕತೆಯನ್ನ ಕೊಟ್ಟಾಗ ಅದು ಕೋರ್ಟಿನಲ್ಲಿ ಎವಿಡೆನ್ಸ್ ಆಗಿ ಪ್ರೂವ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅದರಲ್ಲೂ ಇಂತಹ ಭಯೋತ್ಪಾದಕ ಪ್ರಕರಣ ಅಥವಾ ಸ್ಫೋಟ ಪ್ರಕರಣಗಳಲ್ಲಿ ಸ್ಫೋಟ ನಡೆದ ಜಾಗ ಬಹಳ ಮುಖ್ಯವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಪರದೆಯನ್ನ ಕಟ್ಟಿ ಆ ತನಿಖಾ ಸಂಸ್ಥೆಗಳು FSL ಇರ್ಬೋದು, NIA ಇರ್ಬೋದು, ಅದೇ ರೀತಿ ಸ್ಪೆಷಲ್ ಡೆಲ್ಲಿಯ ಸ್ಪೆಷಲ್ ಸೆಲ್ ಇರ್ಬೋದು, ಮತ್ತೆ NSG ಅವರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಬಂದು ಪರಿಶೀಲನೆಯನ್ನ ಮಾಡಿರುವಂತದ್ದು ಮತ್ತೆ ಮಾಡ್ತಾ ಇರುವಂತದ್ದು ಕೂಡ ಕಂಟಿನ್ಯೂ ಆಗಿ ಈ ತನಕವೂ ಕೂಡ ನಾವು ನೋಡ್ತಾ ಇದ್ವಿ ನಮ್ಮ ವಿಜುವಲ್ಸ್ ಅಲ್ಲಿ. ಅಲ್ಲಿಂದ ಅಂದ್ರೆ ಘಟನೆ ನಡೆದು ಆ ಭಾಗದಿಂದ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಈ ಪಾರ್ಟಿಕಲ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಆ ಸ್ಫೋಟದ ತೀವ್ರತೆಗೆ ಸಿಡಿದು ಹೋಗಿರುವಂತಹ ಪಾರ್ಟಿಕಲ್ಸ್ ಅನ್ನ ಸಂಗ್ರಹ ಮಾಡುವಂತ ಕೆಲಸ FSL ತಂಡ ಈ ತನಕವೂ ಕೂಡ ಮಾಡ್ತಾ ಇತ್ತು. ಅದರಲ್ಲಿ 2 ರೀತಿ, ಅಂದ್ರೆ ಕಾರ್ ಸ್ಫೋಟದ ಅಥವಾ ವೆಹಿಕಲ್ ಸ್ಫೋಟದ ಏನು ವಸ್ತುಗಳು ಒಂದು ಕಡೆ ಸಂಗ್ರಹಣೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಏನೋ ನಿನ್ನೆಯ ಘಟನೆಯಲ್ಲಿ ಛಿದ್ರಗೊಂಡಂತಹ ದೇಹಗಳ ಮಾಂಸದ ತುಂಡುಗಳು ಕೂಡ ಬಿದ್ದಿದ್ದನ್ನು ನಾವು
ನೋಡಿದ್ವಿ ವಿಜುವಲ್ಸ್ ಅಲ್ಲಿ. ಅದನ್ನು ಕೂಡ ಸಂಗ್ರಹ ಮಾಡಿ FSL ಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಯಾರ್ದು ಏನಿದು ಅನ್ನುವಂತ DNA ಪರೀಕ್ಷೆಗಳು ಮಾಡಿದಾಗ ಅಥವಾ ಗೊತ್ತಾಗುತ್ತೆ ಅನ್ನುವಂಥದ್ದು. ಇದು ಒಂದು ಕಡೆಯ ಪ್ರಸ್ತುತ ತನಿಖೆ ನಡೀತಾ ಇರುವಂತಹ ಒಂದು ಹಾದಿ ಅಂದ್ರೆ ಸ್ಥಳದಲ್ಲಿ ನಡೀತಾ ಇರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಆ ಕಾರಿನಲ್ಲಿ ಕೂತಿದ್ದವ ಯಾರು ಅನ್ನುವಂಥದ್ರ ತನಿಖೆಯೂ ಕೂಡ ನಡೀತಾ ಇರುವಂತದ್ದು. ಆತ ಕೂಡ ಡಾಕ್ಟರ್ ಆಗಿದ್ದ ಉಮರ್. ನಿನ್ನೆ ಏನು ಒಂದು ಡಾಕ್ಟರ್ ಗ್ಯಾಂಗ್ ನ ಫರೀದಾಬಾದ್ ಮಾಡೆಲ್ ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಭಯೋತ್ಪಾದಕ ಸ್ಫೋಟಕ ಪ್ರಕರಣ ಅಥವಾ ಫರೀದಾಬಾದ್ ಮಾಡೆಲ್ ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಅದರಲ್ಲಿ 3 ಜನ, ಒಬ್ಬ ಮಹಿಳಾ ವೈದ್ಯೆ ಸೇರಿದಂತೆ ನಿನ್ನೆ 3 ಜನ ಅರೆಸ್ಟ್ ಆಗಿದ್ರು. ಮತ್ತೊಬ್ಬ ಉಳ್ಕೊಂಡವನು ಈಗ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಅದಕ್ಕೂ ಕೂಡ DNA ಪರೀಕ್ಷೆಯನ್ನ ಮಾಡುವಂತಹ ಒಂದು ಕೆಲಸಕ್ಕೆ ದೆಹಲಿಯ ಪೊಲೀಸರು ಮತ್ತೆ ಸ್ಪೆಷಲ್ ಸೆಲ್ ಮುಂದಾಗಿರುವಂತದ್ದು. NIA ಈ ಪ್ರಕರಣದ ತನಿಖೆಯನ್ನ ಮಂಜುನಾಥ್, ಈಗ ಒಂದು ಹಂತದಲ್ಲಿ ಇದು ಭಯೋತ್ಪಾದಕ ಕೃತ್ಯ ಇರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊ ಟಾರ್ಗೆಟ್ ಏನಾಗಿತ್ತು? ಕೆಂಪುಕೋಟೆನ, ಚಾಂದಿನಿ ಚೌಕ, ಏನ್ ಟಾರ್ಗೆಟ್ ಆಗಿತ್ತು? ಈ ಬಗ್ಗೆ ಏನಾದರೂ ತನಿಖೆಯ ಸಂದರ್ಭದಲ್ಲಿ ಯೋಚನೆ ಆಗಿದೆಯಾ? ಶಂಕೆ ಅನ್ನೋದನ್ನ ದಾಟಿ ಆಗಿದೆ. ಯಾಕಂದ್ರೆ ಪೊಲೀಸರು ಈಗಷ್ಟೇ DCP ಅವರು ಮಾತನಾಡ್ತಾ ಹೇಳಿದ್ರು, ನಾವು UAPA ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಅಂತ. ಅಂದ್ರೆ ಇಟ್ ಮೀನ್ಸ್ ಭಯೋತ್ಪಾದಕ ಕೃತ್ಯ ಅಂತಲೇ ನಾವು ಹೇಳಬಹುದು. ಈಗಷ್ಟೇ ಪೊಲೀಸರ ಅಧಿಕೃತ ಮಾಹಿತಿ, ಅದು UAPA ಆಕ್ಟ್ ಅಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಅನ್ನುವಂಥದ್ದು. ಹಾಗಾಗಿ ಭಯೋತ್ಪಾದನೆ ಕೃತ್ಯ ಭಯೋತ್ಪಾದಕ ಸ್ವರೂಪ ಪಡ್ಕೊಂಡ ಆದ ಮೇಲೆ ಈಗ ಪುನಃ ಅಂದ್ರೆ ಅದರ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಜೊತೆಗೆ ಅಲ್ಲಿಂದ ಫರೀದಾಬಾದ್ ಇಂದ ಬಂದಂತಹ ಅಂದ್ರೆ ಹರಿಯಾಣದಿಂದ ಬಂದಂತಹ ಕಾರು ಇಲ್ಲಿಗೆ ಬಂದು ತಲುಪಿದ್ದು ಹೇಗೆ ಅನ್ನುವಂಥದ್ದು ಎಲ್ಲ CCTVಗಳ ಪರಿಶೀಲನೆ ನಡೀತಾ ಇದೆ. ಸುಮಾರು 100ಕ್ಕೂ ಹೆಚ್ಚು CCTVಗಳ ಪರಿಶೀಲನೆ ಇಲ್ಲಿಯ ತನಕ ಆಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇರಬಹುದು. ಒಂದು ಕಡೆ ನಿಮಗೆ ನನ್ನ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಬಹುದು, ಚಾಂದಿನಿ ಚೌಕಿಗೆ ಹೋಗುವಂತಹ ಜಾಗ ಪೊಲೀಸ್ ಪಡೆ ಮೂವ್ ಆಗ್ತಾ ಇದೆ. ಅದ್ರ ಹಿಂಭಾಗದ ಜಾಗ ಚಾಂದಿನಿ ಚೌಕ್ ಮಾರ್ಕೆಟ್. ಇಲ್ಲಿ ಜನವಸತಿ ಇರುತ್ತೆ, ಜನಸಂದಣಿ ಜಾಸ್ತಿ ಇರುತ್ತೆ, ಜನವಸತಿಯೂ ಕೂಡ ಇರುವಂತಹ ಜಾಗ. ಅದೇ ರೀತಿ ಪಕ್ಕದಲ್ಲಿ ಜೈನ್ ಮಂದಿರ, ಅದರ ಪಕ್ಕದಲ್ಲಿ ಗೌರಿಶಂಕರ್ ಮಂದಿರ. ಇನ್ನು ನನ್ನ ಬಲಭಾಗಕ್ಕೆ ಕೆಂಪುಕೋಟೆ ಮೇನ್ ಎಂಟ್ರೆನ್ಸ್ ಅನ್ನುವಂಥದ್ದು. ಈಗ ನಾವು ಏನು ಆಗಸ್ಟ್ 15 ಆ ಸಂದರ್ಭಗಳಲ್ಲಿ ಪ್ರಧಾನಿಗಳು ದೇಶವನ್ನು ಉದ್ದೇಶಿಸಿ ಕಾಣುವಂತಹ ಮೇನ್ ಪ್ರಮುಖ ದ್ವಾರ. ಇಷ್ಟೆಲ್ಲ ಒಂದು ರೀತಿಯಲ್ಲಿ ಇಂಪಾರ್ಟೆಂಟ್ ಇರುವಂತಹ ಜಾಗ. ಇದರ ಜೊತೆಗೆ ನಿಮಗೆ ಇಲ್ಲೇ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜಾಮಿಯಾ ಮಸೀದಿ ಕೂಡ ಬರುತ್ತೆ. ಅಷ್ಟು ದೊಡ್ಡ ಮತ್ತೆ ಅತಿ ಸೂಕ್ಷ್ಮ ಪ್ರದೇಶ. ಸೊ ಇಲ್ಲಿ ಏನಾದರೂ ಸಣ್ಣ ಕೃತ್ಯ ಮಾಡಿದ್ರು ಕೂಡ ವಿಶ್ವದಾದ್ಯಂತ ಸುದ್ದಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಜಾಗ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಒಂದು. ಈ ಕೃತ್ಯ ಇವತ್ತಲ್ಲ, ಆ ಡಾಕ್ಟರ್ ಮಾಡ್ಯೂಲ್ ಅಂತ ಫರೀದಾಬಾದ್ ಮಾಡ್ಯೂಲ್ ನಲ್ಲಿ 3 ಡಾಕ್ಟರ್ಗಳು ಏನಾದ್ರೂ ಭೇದಿಸದೆ ಹೋದ್ರೆ ಅವರ ಹಿಂದೆ ನಮ್ಮ ಜಮ್ಮು ಕಾಶ್ಮೀರ ಪೊಲೀಸರು ಇರ್ಬೋದು, ದೆಹಲಿ ಪೊಲೀಸರು ಇರ್ಬೋದು, ಅಥವಾ UP ಪೊಲೀಸರು ಇರ್ಬೋದು, ಅವರು ಹಿಂದೆ ಬಿದ್ದು ಅದನ್ನ ಮಾನಿಟರ್ ಮಾಡದೆ ಹೋಗಿದ್ರೆ ದೀಪಾವಳಿಯಲ್ಲಿ ಉಗ್ರರು ಇಲ್ಲಿ ಪಟಾಕಿ ಹೊಡೆದು ಸಂಭ್ರಮ ಆಚರಿಸ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.